ಫೋಟೋಸ್ ಎಲ್ಲ ಜೋಪಾನ ಮತ್ತೆ ತೆಗ್ಸಕ್ಕಾಗಲ್ಲ ಇದನ್ನೆಲ್ಲ. ಇದೇ ಸತ್ಯ. ಈಗ್ಲಾದ್ರೂ ನಂಬ್ತೀಯಾ? ಅವಳು ನನಗಿದೆಲ್ಲ ಹೇಳ್ದೆ ಇದ್ರೆ ನನಗೆ ಹೇಗ್ ಗೊತ್ತಾಗ್ತಾ ಇತ್ತು? ಆ ಚಂದ್ರಶೇಖರ್ ಸತ್ರೇನೆ ನನ್ಗೆ ಉಳ್ಗಾಲ, ಇಲ್ಲಾಂದ್ರೆ ಮದ್ವೆ ಆಗಲ್ಲ, ಆಸ್ತಿ ಸಿಗಲ್ಲ, ಬೀದಿಗೆ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾ ಇದ್ಲು. ನೋಡು, ನಾನು ಶ್ವೇತಾ ಮುಂಚೆಯಿಂದಾನು ಫ್ರೆಂಡ್ಸು. ಅವಳ್ದು ಏನೇನ್ ಕರ್ಮಕಾಂಡ ಇದೆಯೋ ಅದೆಲ್ಲದಕ್ಕೂ ನಾನೇ ಎಡಗೈ ಬಲಗೈ. ಅವಳು ಹೇಳಿದ್ಲು ಅಂತ ನಾನು ಈ ಕೊಲೆ ಮಾಡೋದಕ್ಕೆ ಒಪ್ಕೊಂಡೆ. ಅದ್ ಬಿಟ್ರೆ ನನಗೂ ಚಂದ್ರಶೇಖರ್ಗೂ ಯಾವುದೇ ದುಶ್ಮನಿನೂ ಇಲ್ಲ. ದಯವಿಟ್ಟು ನಿನಗೆ ಕೈ ಮುಗಿತೀನಿ, ನನಗ್ ಬೆಂಕಿ ಇಡಬೇಡ. ನೋಡು, ನನಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀನ್ ಏನೇ ಮಾಡ್ಬೇಕು ಅಂತಿದ್ರು ಹೋಗ್ ಶ್ವೇತಂಗ್ ಮಾಡು. ಯಾಕಂದ್ರೆ ಇದಕ್ ಪ್ಲಾನ್ ಎಲ್ಲ ಕೊಟ್ಟಿದ್ದು ಅವಳೆ. ಈ ಕೊಲೆ ಪ್ಲಾನ್ ಎಲ್ಲಾನು ಅವಳದೆ. ಅಂದ್ರೆ ನಾನು ಯಾವ ವಿಷಯ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ನೋ ಅದು ಮೇಡಮ್ ಯಾವಾಗ್ಲೂ ಗೊತ್ತಾಗಿದೆ. ಗೊತ್ತಿದ್ದು ಅಪ್ಪನ್ ಕೊಲ್ಲಕ್ ನೋಡಿದ್ರ. ಬಾ, ಹೊರಟೋಗಿದ್ದಾಳೆ. ಎಲ್ ಮತ್ತೆ ಬೆನ್ ಹತ್ತಾಳೋ ಅಂತ ಟೆನ್ಷನ್ ಆಗೋಗಿತ್ತು. ಬೆಂಕಿ ಹಚ್ಚಿ ಸಾಯ್ಸೇ ಬಿಡ್ತಾ ಇದ್ಲು. ಪುಣ್ಯ ಉಳ್ಕೊಂಡೆ. ಆದ್ರೆ ಶ್ವೇತಾ ಎಂತ ಕಲ್ಮನ್ಸ್ ಮೇಡಮ್ ನಿಮ್ದು. ನೀವಿಂತ ಕಟ್ಕಿ ಅಂತ ಗೊತ್ತಿರ್ಲಿಲ್ಲ. ನಿನ್ನ ಹತ್ರ ಈ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಿ ನಾನು ಏನ್ ಸಾಧಿಸ್ಬೇಕಾಗಿದೆ? ಇದೆಲ್ಲ ಅವಳದೇ ಪ್ಲಾನು. ಅವಳೇ ಹೇಳಿದ್ದೆಲ್ಲ ಮಾಡೋದಿಕ್ಕೆ. ಅವ್ರು ನಿಮ್ ನಿಜವಾದಪ್ಪ ಅಲ್ದಿದ್ರೆ ಏನಂತೆ? ನಿಮ್ದು ಅವ್ರದ್ದು ರಕ್ತ ಬೇರೆ ಬೇರೆ ಆದ್ರೆ ಏನಂತೆ? ಇಷ್ಟು ವರ್ಷ ಸಾಕಿಲ್ವಾ? ಪ್ರೀತಿಸಿಲ್ವಾ? ಮತ್ ಯಾಕೆ ಹೀಗ್ ಮಾಡಿದ್ರಿ? ಚಂದ್ರಶೇಖರ್ ಅವ್ರ ಅಪ್ಪ ಅಲ್ವಂತೆ. ಅವ್ರ ನಿಜವಾದಪ್ಪ ಬೇರೆ ಕಡೆ ಎಲ್ಲೋ ಇದಾರಂತೆ. ಆದ್ರೆ ಅವ್ರು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಆ ಸತ್ಯ ಗೊತ್ತಾದ್ರೆ ಅವಳು ಮನೆ ಮಠ ಕಳ್ಕೊಂಡು ಬೀದಿಗೆ ಬಿಡ್ತಾಳಂತೆ. ಅದಕ್ಕೆ ಅವ್ರಪ್ಪ ಸಾಯಿಸೋ ಸುಪಾರಿ ಕೊಟ್ಟಿದ್ ನಂಗೆ. ಓ, ಇದಕ್ಕ ಅಪ್ಪನ್ಗೇನಾದ್ರೂ ನಾನೇ ಅವ್ರ ಮಗಳು ಅಂತ ಗೊತ್ತಾದ್ರೆ ನಿಮ್ ಜಾಕು ಕುತ್ ಬರುತ್ತೆ ಅಂತ ಹೀಗ್ ಮಾಡಿದ್ರ? ಆಸ್ತಿಗೋಸ್ಕರ, ಈ ಸುಖಕ್ಕೋಸ್ಕರ ಅಪ್ಪನ್ನೇ ಕೊಂದ್ಬಿಡ್ತೀರ ನೀವು? ನಿಮ್ದು ಅಂತ ಮನ್ಸ? ಪಾಪು ಪಾಪು ಅಂತ ಅಷ್ಟು ಜೀವ ಬಿಡೋ ಅಪ್ಪನ್ಗಿಂತ ದುಡ್ಡೇ ಜಾಸ್ತಿ ಆಗ್ಬಿಡ್ತಾ? ಯಾಕೆ ಮೇಡಮ್ ಹೀಗ್ ಮಾಡಿದ್ರಿ? ನನಗೆ ಆಸ್ತಿಲಿ ಒಂದು ಬಿಡುಗಾಸು ಬೇಡ. ಅಪ್ಪ ಎಲ್ಲ ನಿಮ್ಗೆ ಕೊಡ್ಲಿ. ಅವ್ರನ್ನ ಬಿಟ್ಬಿಡಿ. ನನಗ್ ನನ್ನ ಅಪ್ಪ ಬೇಕು.
ಇದು ಡಾಕ್ಟರ್ ತುಳಸಿ ಅವ್ರ ಮನೆ ಅಲ್ವಾ? ಹೌದು. ಅವ್ರ ಅಬ್ರಾಡ್ ಇಂದ ಬಂದ್ರ? ಟ್ರೀಟ್ಮೆಂಟ್ ಮುಗೀತಾ? ನಡೀತಾ ಇದೆಯಂತೆ. ಯಾಕೆ ಹೇಳಿ, ಯಾರು ನೀವು? ನಾನು ಚಂದ್ರಶೇಖರ್ ಕಡೆ ಅವಳು. ಡಾಕ್ಟರ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ ತಿಳ್ಕೊಬಾ ಅಂತ ಕಳ್ಸಿದ್ರು. ಚಂದ್ರಶೇಖರ? ಅದ್ಯಾರು? ಅದೇ ಅವತ್ತು ಬಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋದ್ರಲ್ಲ, ಅವತ್ತೇನು ಮನೆ ರಿಪೇರಿ ಆಗ್ತಿತ್ತಂತೆ. ಆದ್ರೆ ಹಿಂದಿನ ರಾತ್ರಿನೇ ತುಳಸಿ ಅವರು ಅಬ್ರಾಡ್ಗೆ ಹೊರಟ್ರು ಅಂತ ಹೇಳಿದ್ರು. ಓ, ಅವರಾ? ಉದ್ದಕ್ಕೆ ಸ್ವಲ್ಪ ಕಪ್ಪಗಿದ್ದಾರೆ. ಅವ್ರೆ ಒಂದ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ಬೇಕಲ್ವಾ? ಅವತ್ತಿಬ್ರು ಸೆಕ್ಯೂರಿಟಿ ಇದ್ವಿ, ಅವ್ರು ನನಗೂ ಹೇಳಿ ಕಾರ್ಡ್ ಇಲ್ಲೇ ಇಟ್ಟಿದ್ದಾರೆ, ಕೊಡ್ತೀನಿ. ನೋಡಿ. ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಏನಾದ್ರೂ ಗೊತ್ತಾ? ಇಲ್ಲ ಮೇಡಮ್, ಏನು ಹೇಳಿಲ್ಲ. ಪಾಪ, ತುಂಬಾ ಸೀರಿಯಸ್ ಆಗಿದ್ರು ಅನ್ಸುತ್ತೆ. ಆದಷ್ಟು ಬೇಗ ಹುಷಾರಾಗ್ಲಿ ಅವರು. ಅವ್ರು ವಾಪಸ್ ಬಂದ ತಕ್ಷಣ ತಿಳಿಸಿ ಆಯ್ತಾ? ಹ್ಞೂ ಮೇಡಮ್, ಸರ್ ಕೂಡ ಹೇಳಿದ್ರು ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು, ಏನಾದ್ರೂ ವಿಷಯ ಗೊತ್ತಾದ್ರೆ ತಿಳಿಸು ಅಂತ. ಅದಕ್ಕೆ ಕಾರ್ಡ್ನ ಜೋಪಾನವಾಗಿ ಎತ್ತಿಟ್ಟಿದ್ವಿ. ಥ್ಯಾಂಕ್ ಯು. ಅವ್ರಿಗೆ ಸಂಬಂಧಪಟ್ಟವರು ಬೇರೆ ಯಾರು ಇಲ್ವಾ? ಅವ್ರಿಗೊಬ್ರು ಮಗಳಿರ್ಬೇಕು. ವಾಟ್ಸ್ ಹರ್ ನೇಮ್? ಕೃಷಿ. ಅವರು? ಕೃಷಿ ಮೇಡಮ್, ಅವರು ಫಾರಿನ್ಗೆ ಹೋಗಿದ್ದಾರೆ ಅವ್ರ ಅಮ್ಮನ ಜೊತೆ. ಅಯ್ಯೋ ಹೌದಾ? ಅವರು ಇಲ್ವಾ? ಇವಾಗ ಏನ್ ಮಾಡೋದು? ತುಳಸಿ ಅವ್ರ ಆರೋಗ್ಯದ ಬಗ್ಗೆ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳಕ್ಕೆ ಏನ್ ಮಾಡೋದು? ಅವ್ರ ಬಗ್ಗೆ ಗೊತ್ತಿರೋರು ಯಾರು ಇಲ್ವಾ? ಮೇಡಮ್ಗೆ ತಮ್ಮ ಒಬ್ರು ಇದ್ದಾರೆ, ಡಾಕ್ಟರ್ ಸಂಜಯ್ ಅಂತ. ಅವರು ಇಷ್ಟು ದಿನ ಫಾರಿನಲ್ಲೇ ಮೇಡಮ್ ಜೊತೆ ಇದ್ರು, ಮೊನ್ನೆ ತಾನೇ ಬಂದ್ರು. ಅವ್ರ ಹತ್ರ ಮಾತಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು. ರಿಯಲಿ? ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ತುಳಸಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಂಡ್ರೆ ನನ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ವಿಸಿಟಿಂಗ್ ಕಾರ್ಡು. ರೀ, ನಿಮ್ಮ ಹೆಸರಲ್ಲಿ ಒಂದು ಮೃತ್ಯುಂಜಯ ಹೋಮ ಮಾಡ್ಸಣ್ವಾ? ನಂಗೆ ಯಾಕೋ ತುಂಬ ಭಯ ಆಗ್ತದೆ. ನಿನ್ನೆ ಅಂತೂ ಒಂದು ಘಳಿಗೆನೂ ನಾನು ನಿದ್ದೆ ಮಾಡಿಲ್ಲ. 23 ವರ್ಷದ ಹಿಂದೆ ಹೀಗೆ ಆಗಿತ್ತಲ್ವಾ? ಆ ಘಟನೆ ಎಲ್ಲ ನೆನಪಿಗೆ ಬಂದ್ಬಿಡ್ತು ರೀ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಆರ್ತಿ? 23 ವರ್ಷ ಸುಮ್ಮನೆ ಇದ್ದವರು ಈಗ ಸಡನ್ ಆಗಿ ಎದ್ದು ನನ್ನ ಕೊಲ್ಲಕ್ ಪ್ರಯತ್ನ ಮಾಡ್ತಾರಾ? ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ಈಗ ಅವರೇ ಬಂದ್ರೋ ಅಥವಾ ಹೊಸ ಶತ್ರುಗಳೇ ಹುಟ್ಕೊಂಡಿದಾರೋ ಏನೂ ಗೊತ್ತಿಲ್ಲ. ಆದ್ರೆ ನನ್ಗಂತೂ ಇನ್ಮೇಲೆ ನಿಮ್ಮನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಭಯ ಆಗತ್ತೆ. ಹಾಗಂತ ಮನೇಲೆ ಕೂತಿದ್ರೆ ಕೆಲಸ ಆಗತ್ತಾ? ಹೋಗ್ಲೇಬೇಕಲ್ವಾ? ಸರಿ, ಹಾಗಾದ್ರೆ ಯಾರಾದ್ರೂ ಒಬ್ರು ಬಾಡಿ ಗಾರ್ಡ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಆಗ್ಲಾದ್ರೂ ಸ್ವಲ್ಪ ಧೈರ್ಯ ಬರತ್ ನನ್ಗೆ. ಸಾವು ಬರೋದಾದ್ರೆ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು, ಮನೇಲೇ ಇದ್ರೂ ಬರ್ಬೋದು, ಯಾರಿಗ್ ಗೊತ್ತು? ಹ್ಞೂ ಅಪ್ಪ, ನಿಮ್ ಸಾವು ಬಯಸೋರು ಈ ಮನೆ ಒಳಗೆ ಇದ್ದಾರೆ. ನೀವು ಅವ್ರ ಜೊತೆನೆ ಬದುಕ್ತಿದ್ದೀರಿ. ಹಾಗೆ ನೋಡಿದ್ರೆ ನೀವು ಮನೆ ಹೊರಗೇನೆ ಇರೋದೇ ಸೇಫ್. ನಿಮ್ಗೆ ಅಪಾಯ ಇರೋದೇ ಈ ಮನೆಯಲ್ಲಿ, ಮನೆ ಒಳಗೆ. ನಕ್ಷತ್ರ, ಇವಾಗ ಬರ್ತಿದ್ಯಾ? ನಿಂಗೆ ಇವ್ರು ಕಾಲ್ ಮಾಡಿ ಎಷ್ಟು ಹೊತ್ತಾಯ್ತು? ಎಲ್ಲಿದ್ದ ಇಷ್ಟೋ ತನಕ? ಎಲ್ಲಿಗೆ ಹೋಗಿದ್ದೆ ಪುಟ್ಟ? ಬೇಗ ಬಾ ಅಂತ ಹೇಳಿದ್ನಲ್ಲ. ಆಗ್ಲೇ ಫೋನ್ ಮಾಡಿದ್ರೆ ಉತ್ತರ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಪಾಪುಗೆ ಹೇಳಿದ್ದೀನಿ ಇನ್ ಸ್ವಲ್ಪ ದಿನ ಎಲ್ಲೂ ಒಬ್ಬೊಬ್ಬರೇ ಓಡಾಡಬೇಡಿ, ಹುಷಾರಾಗಿರಿ ಅಂತ. ಆದ್ರೆ ಅವಳು ಮಾತು ಕೇಳದೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬಂದ್ಲು. ನೀವು ಹುಷಾರಾಗಿರ್ಬೇಕಪ್ಪ. ಅವ್ರು ನಿಮ್ಮ ತಲೆ ಮೇಲೆ ತೂಗ್ತಿರೋ ಕತ್ತಿ. ಇಲ್ಲಿ ನೋಡಿದ್ರೆ ನೀವೇ ಅವ್ರಿಗೆ ಹುಷಾರಾಗಿರಿ ಅಂತಿದ್ದೀರಿ.
ಹೌದು, ಆಗ್ಲೇ ಫೋನ್ ಮಾಡಿದಾಗ ಏನೋ ಉತ್ತರ ಹುಡ್ಕೊಂಡು ಹೋಗಿದ್ದೀನಿ ಅಂದ್ಯಲ್ಲ, ಏನು ಉತ್ತರ ಸಿಕ್ತಾ? ಏನೋ ಹುಡ್ಕೊಂಡೋದೆ, ಇನ್ನೇನೋ ಸಿಕ್ತು. ಅದನ್ನ ನರಗಿಸ್ಕೊಳಕ್ ಆಗ್ತಿಲ್ಲ. ಏನ್ ಹಾಗಂದ್ರೆ? ಯಾವ್ದನ್ ನಂಬೇಕು, ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕ್ಬಿಟ್ಟ? ಏನಾಯ್ತು? ಇನ್ ಯಾವಾಗ್ಲೂ ಹೀಗೆ ನಕ್ಷತ್ರ, ಅಲ್ಲೇನೋ ಆಗಿರತ್ತೆ, ಆದ್ರೆ ಅದನ್ನ ನಮ್ಗೆ ಯಾರಿಗೂ ಹೇಳ್ದೆ ಮನ್ಸಲ್ಲಿ ಇಟ್ಕೊಂಡು ನೊಬ್ಳೆ ಕೊರಗ್ತಾ ಇರ್ತೀಯ. ನನ್ಗೆ ಇರ್ಲಿ ಅಂತ. ಓಹೋ, ಅದ್ಯಾಕೆ ಹಾಗೆ? ಈಗ ನನ್ನ ನೋವು ನಿನ್ನ ನೋವು ಅಂತ ಬೇರೆ ಬೇರೆ ಆಗೋಯ್ತಾ? ಅದೇನು ಅಂತ ಹೇಳು ಪುಟ. ಕೆಲವೊಂದು ವಿಷಯ ನೀವು ಕೇಳಬಾರ್ದು, ನಾನು ಹೇಳ್ಕೋಬಾರ್ದು. ಅದು ಗೊತ್ತಾಗದೆ ಇದ್ರೇನೆ ವಾಸಿ. ಗೊತ್ತಾದ್ರೆ ಜೀವ ತಡ್ಕೊಳ್ಳಲ್ಲ. ನಕ್ಷತ್ರ, ನಕ್ಷತ್ರ, ಅಲ್ಲ ರೀ, ಅವಳು ಹೀಗೆ ಒಟ್ಟೊಟ್ಟಾಗಿ ಮಾತಾಡ್ಬಿಟ್ಟು ಹೋದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಅವಳ ಮನಸ್ಸು ಸರಿಗಿಲ್ಲ ಈಗ. ನೀನೀಗೇನ್ ಕೆದಕಿದ್ರೂ ಪ್ರಯೋಜನ ಇಲ್ಲ. ಸ್ವಲ್ಪ ತಿಳಿಯಾಗ್ಲಿ, ಆಮೇಲೆ ನಾನೇ ಹೋಗಿ ಮಾತಾಡ್ತೀನಿ. ಹಲೋ ಶ್ವೇತಾ, ಎಲ್ಲಿದ್ಯಾ? ನಾನು ಹೊರಗಡೆ ಇದ್ದೀನಿ, ಏನ್ ಹೇಳು. ಅದೇ ಶ್ವೇತಾ, ಆ ಕಪ್ಪು ಹುಡುಗಿ ಅವಳು ನನ್ನ ನೋಡು, ಅವಳಿಂದಾನೆ ದೂರ ಇರು ಅಂತ ಅಂದಿದ್ದು. ತುಂಬಾ ಡೇಂಜರಸ್ ಪ್ರಾಣಿ ಅವಳು, ನೋಡ್ದಂಗಲ್ಲ. ಕಣ್ಣಿಟ್ರೆ ಮುಗೀತು. ಸೊ ಪ್ಲೀಸ್ ಬಿ ಕೇರ್ಫುಲ್. ಇವಳಿಗೆ ವಿಷಯ ಗೊತ್ತಾದ್ರೆ ನನ್ನನ್ನು ಸಾಯಿಸೇ ಬಿಡ್ತಾಳೆ ಅನ್ಸತ್ತೆ. ಪ್ರಖ್ಯಾತ್, ಮೊದ್ಲೇ ನನ್ಗೆ ತಲೆ ಕೆಟ್ಟಿದೆ. ಸುಮ್ನೆ ನಿನ್ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಕ್ಕಾಗಲ್ಲ. ಏನ್ ವಿಷಯ ಅಂತ ಹೇಳು. ಅದು ಏನು ಇಲ್ಲ ಶ್ವೇತಾ, ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಓಕೆ, ಬಾಯ್. ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ. ಹೇಳೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ನನಗೆ ಶ್ವೇತಾ ಸವಾಸನೆ ಬೇಡವಾಗಿತ್ತು. ಈ ಸಂಜಯ್ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ಗೆ ಈ ತರ ಕನ್ಫ್ಯೂಷನ್ ಅಲ್ಲಿ ಇರಕ್ಕಾಗಲ್ಲ. ನನ್ ಪ್ರಶ್ನೆಗೆಲ್ಲ ಉತ್ತರ ಬೇಕು. ಅಂದ್ರೆ ಅದೆಲ್ಲ ನಾಟಕನ? ಮನುಷ್ಯ ಹೀಗೂ ನಾಟಕ ಆಡ್ಬೋದಾ? ತೋರ್ ಮುಂದೆನು ಅಂದ್ರೆ ರಕ್ತ ಹಂಚ್ಕೊಂಡಿಲ್ಲ ಅಂದ್ರೆ ಅವ್ರಪ್ಪ ಅಮ್ಮ ಅಲ್ವಾ? ಹೀಗೂ ಮಾಡ್ತಾರ? ನಿಮ್ಗಿಂತ ಬುದ್ಧಿನ ಮೇಡಮ್? ಇಷ್ಟು ವರ್ಷ ಅವ್ರು ನಿಮ್ನ ಸಾಕಿ ಬೆಳೆಸಿಲ್ವಾ? ನೀವೇ ಬೇಕು ಅಂತ ಇಷ್ಟು ಪ್ರೀತಿಸಿಲ್ವಾ? ನೀವು ಎಷ್ಟೇ ದೂರ ತಳ್ಳಿದ್ರು ನೀವೇ ಬೇಕು ಅಂತ ನಿಮ್ಮ ಹತ್ರ ಬರ್ತಿದ್ರು. ಅಪ್ಪ ಅಂತೂ ನಿಮ್ಮನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಆದ್ರೆ ನೀವು ಅವ್ರ ತಲೆನೇ ತೆಗಿಯಕ್ ಹೊಟ್ಟಿದ್ದೀರಲ್ಲ. ಇಂಥ ಕೆಲ್ಸ ಮಾಡ್ಬೇಕಾದ್ರೆ ಅದ್ಯಾವುದು ನಿಮ್ಗೆ ನೆನಪೇ ಆಗಿಲ್ವಾ?
ಹಲೋ. ಮನೆಗೆ ತಲುಪದೇನೆ ಅಕ್ಕಿ ಮೂಟೆ ಅಥವಾ ಇನ್ನೂ ಅಲ್ಲೇ ರೌಂಡ್ ಹೊಡಿತಿದ್ಯಾ ಏನು? ಮನೇಲಿ ಅತ್ತೆ ಮಾವ ಆರಾಮಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ. ಅಲ್ಲ ಕಣೆ, ನೀನ್ ಅದ್ ಯಾವ್ದೋ ಹುಡುಗನ್ನ ನೋಡಿ ಅಷ್ಟು ದೂರ ಫಾಲೋ ಮಾಡ್ಕೊಂಬಂದು ಅವನಲ್ಲ ಅಂತ ಅನ್ಕೊಂಡ. ಶೋರಾ ಅದು ಅವನಲ್ವಾ? ನನ್ಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ ನಕ್ಷತ್ರ. ಡೌಟ್ ಇಲ್ಲ ತಾನೆ? ಸರಿಯಾಗಿ ನೋಡಿದ್ದಕ್ಕೆ ಭೂಪತಿ, ನನ್ಗೆಲ್ಲ ಅರ್ಥ ಆಗಿದ್ದು, ನನ್ನ ಅನುಮಾನ ಬಗೆಹರಿದಿದ್ದು. ಅಂದ್ರೆ ಅಂದ್ರೆ ನಾವ್ ಯಾರನ್ನ ನೋಡಿ ಏನು ಅನ್ಕೋತೀವಿ, ದೂರದಿಂದ ನೋಡಿ ಎಲ್ರು ಒಳ್ಳೆಯವ್ರೆ ಅಂತ ಕಣ್ಣು ಮುಚ್ಕೊಂಡು ನಂಬ್ತೀವಿ. ಆದ್ರೆ ಹತ್ರ ಹೋದಾಗ್ಲೆ ನಿಜ ಏನು ಅಂತ ಗೊತ್ತಾಗೋದು. ನಾವ್ ಅನ್ಕೊಂಡಿದ್ದೇ ಒಂಥರ, ಅವ್ರಿರೋದೇ ಒಂಥರ ಅಂತ. ಅಮ್ಮ ಮಾರಾಯ್ತಿ, ಖಾಲಿ ಡಬ್ಬಿ. ನೀನ್ ಅದ್ ಏನ್ ಹೇಳ್ತಿದ್ಯೋ ನನಗೆ ಒಂದು ಚೂರು ಅರ್ಥ ಆಗ್ತಾ ಇಲ್ಲ. ನೀನ್ ಯಾರ ಬಗ್ಗೆ ಹೇಳ್ತಿದ್ಯಾ, ಏನ್ ಹೇಳ್ತಿದ್ಯಾ? ಜಗತ್ತು ತುಂಬಾ ವಿಚಿತ್ರ ಕಣೋ ಭೂಪತಿ. ಇಲ್ಲಿ ನಾವ್ ಅಂದ್ಕೊಳ್ಳೋದೇ ಒಂದು, ಅಲ್ಲಾಗೋದೇ ಒಂದು. ನಾವೆಲ್ರೂ ಕಣ್ಣು ಮುಚ್ಕೊಂಡು ನಂಬ್ತೀವಿ, ಆದ್ರೆ ಅವರು ನಮ್ಗೆ ಒಳ್ಳೆ ಪಾಠ ಕಲಿಸ್ತಾರೆ. ಇಲ್ಲಿ ಯಾರನ್ನ ಪ್ರೀತಿಸ್ಬೇಕು, ಯಾರನ್ನ ದ್ವೇಷ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಜನ ನಿನ್ನೆ ಇದ್ದಂಗೆ ಇವತ್ತಿರಲ್ಲ ಕಣೋ. ಇವ್ರನ್ನ ನಾವಿಷ್ಟು ಪ್ರೀತಿಸಿದ್ದು, ಇವ್ರನ್ನ ನಾವಿಷ್ಟು ನಂಬಿದ್ದು, ಇವ್ರಿಗೋಸ್ಕರನ ನಾವಿಷ್ಟೆಲ್ಲ ಮಾಡಿದ್ದು ಅಂತ ಅನ್ಸ್ಬಿಡುತ್ತೆ. ಏಯ್ ನಕ್ಷತ್ರ ಮಾರಾಯ್ತಿ, ಏನ್ ಮಾತಾಡ್ತಿದ್ಯಾ ನೀನು? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಪ್ರೀತಿ, ದ್ವೇಷ, ನಂಬಿಕೆ, ಏನಮ್ಮ ಮಾರಾಯ್ತಿ ಮಾತಾಡ್ತಿದ್ಯಾ? ಅಲ್ಲ, ನಾನು ಆ ಮರ್ಡರ್ ಬಗ್ಗೆ ಮಾತಾಡಿದ್ರೆ ನೀನ್ ಇನ್ಯಾರ ಬಗ್ಗೆನೋ ಹೇಳ್ತಿದ್ಯಲ್ಲ. ಏನಿಲ್ಲ ಕಣ, ನಾನು ಏನೇ ಯೋಚನೆ ಮಾಡ್ತಾ ಏನೇನೋ ಮಾತಾಡ್ತಿದ್ದೀನಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹಲೋ ಹಲೋ, ಏನನ್ಲು ಇವಳು? ಯಾರ ಬಗ್ಗೆ ಮಾತಾಡಲು? ಆ ಹುಡುಗನ ಬಗ್ಗೆನಾ? ಅವನೇನಾದ್ರೂ ನಕ್ಷತ್ರಂಗೆ ಮೋಸ ಮಾಡದ್ನಾ? ಯಾರು ಅಂತ ಕೇಳಿದ್ರೆ ಯಾರು ಅಂತ ಹೇಳ್ತಾನೂ ಇಲ್ಲ ಇವಳು. ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಪ್ರಾಬ್ಲಮ್ಮು ಹೇಳ್ತಿಲ್ಲ. ಆ ಹುಡುಗ ಯಾರು ಅಂತ ಗೊತ್ತಿದ್ದಿದ್ರೆ ಮಾತಾಡಿ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಇವಾಗ ಇವಳು ಬಾಯಿ ಹೇಗೆ ಬಿಡಿಸ್ಲಿ? ಆ ಹುಡುಗ ಯಾರು ಅಂತ ಹೇಗೆ ತಿಳ್ಕೊಳ್ಳಿ? ಸಾರಿ ಭೂಪತಿ, ಇದನ್ನೆಲ್ಲ ನಾನು ನಿನ್ಗೆ ಹೇಗೆ ಹೇಳಲಿ? ನೀನ್ ಮದುವೆ ಆಗ್ತಿರೋ ಹುಡುಗಿ ಅವ್ರ ಅಪ್ಪನ್ನೇ ಕೊಲೆ ಮಾಡಕ್ ಹೊರಟಿದ್ದಾಳೆ ಅಂತ ಯಾವ ಬಾಯಲ್ಲಿ ಹೇಳು? ಇದನ್ನ ನಿನ್ಗೆ ಹೇಳಿದ್ರು ತಪ್ಪಾಗುತ್ತೆ, ಹೇಳ್ದೆ ಇದ್ರು ತಪ್ಪಾಗುತ್ತೆ. ಒಬ್ಬ ಫ್ರೆಂಡ್ ಆಗಿ ವಿಷಯ ಗೊತ್ತಿದ್ದು ನಿಂಗೆ ಹೇಳ್ದೆ ಹೋದ್ರೆ ಅದ್ ಮೋಸ ಮಾಡ್ದಂಗಾಗುತ್ತೆ. ನನ್ಗೇನು ತೋಚ್ತಾ ಇಲ್ವೋ, ನಾನು ಏನ್ ಮಾಡ್ಲಿ ಮಿಸ್ರಿ? ಹಲೋ. ಹಲೋ, ನಾನು ಡಾಕ್ಟರ್ ಸಂಜಯ್ ಅಂತ. ಈ ನಂಬರಿಂದ ಸುಮಾರು ಮಿಸ್ ಕಾಲ್ ಬಂದಿತ್ತು, ನಾನು ಈಗ ನೋಡಿದೆ. ಹೇಳಿ, ಯಾರು, ಏನೋ ಬೇಕಾಗಿತ್ತು? ಹಲೋ ಡಾಕ್ಟರ್, ನಾನು ನಕ್ಷತ್ರ ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓ, ನಕ್ಷತ್ರನಾ? ಅದೇ ಬನಶಂಕರಿ, ತುಕಾರಾಮು, ಆ ನಕ್ಷತ್ರ ತಾನೇ? ಹ್ಞೂ, ಅದೇ ನಕ್ಷತ್ರ ಡಾಕ್ಟರ್. ಹೇಳಮ್ಮ, ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ತುಳಸಿ ಮೇಡಮ್ ಹೇಗಿದ್ದಾರೆ? ಅವ್ರು ಆರಾಮ? ಎಲ್ಲಿದ್ದಾರೆ ಅವರು? ಅವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಪೋಲೆಂಡ್ ಕಳ್ಸಿದೀವಿ. ನೀನ್ ಇವಾಗ ಎಲ್ಲಿದ್ಯಾ ನಕ್ಷತ್ರ? ನಿಮ್ಮ ಅಪ್ಪ ಅಮ್ಮಗೆಲ್ಲ ವಿಷಯ ಹೇಳಿದ್ಯಾ ತಾನೇ? ಅಪ್ಪಂಗ
ಏನ್ ಹೇಳ್ಬೇಕು? ಏನ್ ಹೀಗ್ ಕೇಳ್ತಿದ್ಯಾ? ಅಕ್ಕ ನಿಂಗೆಲ್ಲ ವಿಷಯ ತಿಳಿಸಿದಾಳೆ ತಾನೆ? ಅವತ್ತವರು ಚಂದ್ರಶೇಖರ್ ಹತ್ರ ಮಾತಾಡ್ಬೇಕು ಅಂತ ನಿಮ್ ಮನೆಗ್ ಬಂದ್ರೆ ಚಂದ್ರಶೇಖರ್ ಅವ್ರು ಸಿಕ್ಲಿಲ್ವಂತಲ್ಲ. ಆದ್ರೆ ಅವ್ರ ಬದಲು ನೀನ್ ಸಿಕ್ಕಿ ನಿನ್ನ ಹತ್ರ ಎಲ್ಲ ಹೇಳಿದ್ರಂತೆ. ಅಕ್ಕ ನಂಗೆಲ್ಲ ಹೇಳಿದಾಳೆ. ಹಲೋ, ಅಂದ್ರೆ ನಕ್ಷತ್ರಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅವಳಿಗೆ ಏನಾಗ್ತಿದೆ ಅನ್ನೋ ಗೊತ್ತು. ಹೌದು ನನ್ಗೆಲ್ಲ ಗೊತ್ತು. ಯಾರ್ಯಾರು ಹೇಗೆ ಅಂತ ಎಲ್ಲ ಗೊತ್ತಾಯ್ತು. ಇನ್ ನಾನ್ ಸುಮ್ಮನಿರಲ್ಲ. ಯಾರಾದ್ರೂ ನನ್ನ ಅಪ್ಪನ ತಂಟೆಗೆ ಬಂದ್ರೆ ಒಬ್ಬೊಬ್ರಿಗೂ ಗ್ರಹಚಾರ ಬಿಡಿಸ್ತೀನಿ. ಅದು ಶ್ವೇತಾ ಮೇಡಮ್ ಆದ್ರೂ ಸರಿ, ಆ ಯಮನಾದ್ರೂ ಸರಿ. ನನ್ನ ಅಪ್ಪನ್ ಸಾವು ಬಯಸಿ ಹತ್ರ ಬಂದೋದ್ರು ಅವತ್ತಿಂದಾನೇ ಅವ್ರಿಗೆ ಕೇಡ್ಗಾಲ ಶುರು ಅಂತ.